ಯಾಕಂದ್ರೆ ಯಾರು ಸಪೋರ್ಟ್ ಮಾಡಲ್ಲ ಕಸ್ಟಮರ್ಸು ಮಾಡಿ ಅಂತ ಬಂದ್ಬಿಟ್ಟು ನಮ್ಮದು 2ನೇ ಫುಲ್ ಟ್ಯಾಂಕ್ ಅಂದ್ಕೊಳ್ರಿ CNG. ಶುಕ್ರವಾರ ಶನಿವಾರ ಭಾನುವಾರ ವೀಕೆಂಡ್ ಇರೋ ಕಾರಣದಿಂದ ಫುಲ್ಲು ಜನ ರಚ್ಚಿಗೆದ್ದು ಬಿಡೋರು ಎಲ್ಲರೂ. ಸಬ್ಸ್ಕ್ರೈಬರ್ ಸಿಕ್ಕೋರೆ ಶಿವಮೊಗ್ಗದವ್ರಂತೆ, ಬಟ್ ಇವರು 2 ಡೇಸ್ ಬಂದಿರೋದು. It's a huge crowd because of weekend. ಸ್ನೇಹಿತರೆ ಇನ್ನೂ ಬೆಟ್ಟ ಇಳಿದೇ ಇಲ್ಲ, ಅಷ್ಟು ಬೇಗ ಏನೋ ಹೆಚ್ಚು ಕಮ್ಮಿ ಮಾಡ್ಕೊಂಡವ್ರು ಯಾರೋ ವೈಟ್ ಬೋರ್ಡರ್ ಯಾರೋ. ದೇವ್ರಂತ ಮಂಚಾಗೋರು ಕಸ್ಟಮರು ಸೀರಿಯಸ್ ಆಗಿ ಹೇಳಬೇಕು ಅಂತಂದರೆ. ನೀರು ದೋಸೆ, ಚಿಕನ್ ಗೀ ರೋಸ್ಟು, ಫಿಶ್ ಕರ್ರಿ 60 ರೂಪಾಯಿ ಎಲ್ಲ ಒಂದು 500 ರೂಪಾಯಿ ಕಮ್ಮಿನೇ ಕೊಟ್ಬಿಡ್ರಿ, ಬೇಜಾರು ಅನ್ಸಲ್ಲ ಇಂಥ ಟೈಮಲ್ಲಿ. ಎಲ್ಲ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅದರ್ ನ್ಯೂ ವಿಡಿಯೋ. ನಾನು ನಿಮ್ಮ ವಿಶ್ವಾಸ. ಇವತ್ತು ನಮ್ಮ ಪಯಣ ಬಂದ್ಬಿಟ್ಟು ಮೈಸೂರು ಮತ್ತು ಮಡಿಕೇರಿ ಹೋಗ್ತಾ ಇದ್ದೀನಿ. ಇದು ಬಂದ್ಬಿಟ್ಟು 4 ದಿವಸ ಟ್ರಿಪ್ ಆಗಿರುತ್ತೆ. ನಮ್ಮ ಬಲರಾಮನ್ ಆಲ್ರೆಡಿ ವಾರ್ಮಪ್ ಆಗಿಬಿಟ್ಟಿದ್ದೀನಿ, ಫುಲ್ ವಾರ್ಮಪ್ ಆಗ್ತಾನೆ. ನೆನ್ನೆ ತಾನೇ ಹೋಗಿ ಕ್ಲೀನಾಗಿ ತೊಳಸ್ಕೊಂಬಂದೆ. ನಾನು ತೊಳಿಲಿಲ್ಲ, ಸ್ವಲ್ಪ ಟೈಮ್ ಇರಲಿಲ್ಲ ಅಂತ ಕ್ಲೀನಾಗಿ ತೊಳಸ್ಕೊಂಬಂದೆ. ಒಳಗಡೆ ಎಲ್ಲ ಗಲೀಜಾಗಿತ್ತು ಅಂದ್ಬಿಟ್ಟು. ಉಡುಪಿ ಹೋಗಿ ಬಂದಮೇಲೆ ನಾನು ಉಡುಪಿ ಗೋಕರ್ಣ ಎಲ್ಲ ಹೋಗಿ ಬಂದಮೇಲೆ ಗಾಡಿ ತೊಳಸಿರಲಿಲ್ಲ. ಆ ಕಾರಣಕ್ಕೆ ಕ್ಲೀನಾಗಿ ನಿನ್ನೆ ಹೋಗಿ ತೊಳಸ್ಕೊಂಡು ವಾಟರ್ ವಾಶ್ ಎಲ್ಲ ಮಾಡಿಸ್ಕೊಂಡು ಕ್ಲೀನಾಗಿ ಕರ್ಕೊಂಡು ನಿಲ್ಸಿದ್ದೀನಿ. ಇವತ್ತು ಫಸ್ಟ್ ಡೇ ಬಂದ್ಬಿಟ್ಟು ನಮಗೆ ಶುಕ್ರವಾರ ನಾವು ಬೆಳಗ್ಗೆ ಒಂದು 8 ಗಂಟೆಗೆ ಇರೋದು ಪಿಕಪ್ಪು. ಇವಾಗ ಟೈಮ್ ಒಂದು 7 ಗಂಟೆ ಆಗೈತೆ. ಪಿಕಪ್ ಬಂದ್ಬಿಟ್ಟು ಸೇಮ್ ನಮ್ಮ 8 ಅವರ್ ಪ್ಯಾಕೇಜ್ ಕಸ್ಟಮರ್ ಇದ್ರು ಗೊತ್ತಾ, ಮಲಫಿಶಿ ಪಕ್ಕದಲ್ಲಿ L&T ಟ್ರೀ ಅಪಾರ್ಟ್ಮೆಂಟ್ ಅಂದ್ಬಿಟ್ಟು, ಅದೇ ಅಪಾರ್ಟ್ಮೆಂಟ್ನೇ ಪಿಕಪ್ ಇರೋದು. ಇವಾಗ ಅಲ್ಲಿವರೆಗೂ ಹೋಗಬೇಕು. ಟೈಮ್ ಒಂದು 7 ಗಂಟೆ, 8 ಗಂಟೆ ಅಷ್ಟೊತ್ತಿಗೆ ಇರೋದು ಪಿಕಪ್ಪು. ಸ್ವಲ್ಪ ಟೈಮ್ ಆಗಿಬಿಡೈತೆ, ಒಟ್ಬಿಡೋಣ. CNG ಬೇರೆ ಕಮ್ಮಿ ಐತೆ. CNG ಅಲ್ಲೇ ಹಾಕಿಸ್ಕೊಳೋದ ಇಲ್ಲ ಏನು ಮಾಡೋದು ಯೋಚನೆ ಮಾಡಬೇಕು. ಯಾಕಂದರೆ ನಮ್ಮದು ಫಸ್ಟ್ ಡೆಸ್ಟಿನೇಷನ್ ಇರೋದು ಮೈಸೂರು. ಡೈರೆಕ್ಟಾಗಿ ಮೈಸೂರು ಇವತ್ತು ಹಾಲ್ಟ್ ಇರೋದು ಶುಕ್ರವಾರ. ಶನಿವಾರ ಬೆಳಗ್ಗೆ ಎದ್ದು ಮಡಿಕೇರಿ ಹೋಗ್ತಾ ಇರೋದು, ಅದು ಪ್ಲ್ಯಾನ್ ಇರೋದು. ಮಡಿಕೇರಿ 2 ದಿವಸ. ಬನ್ನಿ ಹೋಗ್ತಾ ಮಾತಾಡೋಣ. ಇವಾಗ ಟೈಮ್ ಇಲ್ಲ, ಮನೆಯವರಿಗೆಲ್ಲ ಟಾಟಾ ಬೈ ಬೈ ಹೇಳಿದ್ದು. ಇವಾಗ ಗಾಡಿ ಎತ್ಕೊಂಡು ಓಡೋಣ. ಸ್ನೇಹಿತರೆ ಮನೆಯಿಂದ ಓಡಬೇಕಾದ್ರೆ ಅಮ್ಮ ಒಂಚೂರು ಮಲ್ಲಿಗೆ ಹಾರ ಕೊಟ್ಟರು. ನಮ್ಮ ಗಣೇಶನಿಗೆ ಕ್ಲೀನಾಗಿ ಮಲ್ಲಿಗೆ ಹಾರ ಹಾಕಿದ್ದೀನಿ, ಮತ್ತು ಆಂಜನೇಯನ ಕೂಡ ಅದೇ ಥರ ಹಾಕಿದ್ದೀನಿ. ಹೋಗೋ ಜರ್ನಿ ಏನು ಹೆಚ್ಚು ಕಮ್ಮಿ ಆಗ್ದಿರ ಎಲ್ಲ ಒಳ್ಳೇದಾಗಲಪ್ಪ ಅಂತ ದೇವ್ರ ಥರ ಬೇಡ್ಕೊಂಡು. ಯಾಕಂದರೆ ಲಾಸ್ಟ್ ಟೈಮ್ ಗ್ಲಾಸ್ ಹೊಡೆದೋಗಿತ್ತು, ನೀವೇ ನೋಡ್ದಂಗೆ ಆ ಕಡೆ ಗ್ಲಾಸ್ ಹೊಡೆದೋಗಿತ್ತು. ಬಟ್ ತುಂಬ ಜನ ಅದಕ್ಕೆ ಕಮೆಂಟ್ಸ್ ಹಾಕಿದ್ದೀರಾ, ಬ್ರೋ ಇದು ಮಾಡಿ ಅದು ಮಾಡಿ ಅಂತ ತುಂಬ ಜನ ಸಜೆಷನ್ಸ್ ತುಂಬ ಕೊಟ್ಟಿದ್ದೀರಾ. ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಎಷ್ಟೊಂದು ಸ್ವಲ್ಪ ಕೇರ್ ಮಾಡಿರೋದಕ್ಕೆ ನಮ್ಮ ಬಗ್ಗೆ, ನಮ್ಮ ಬಲರಾಮನ ಬಗ್ಗೆ ಮೇಯ್ನಾಗಿ. ಅದಕ್ಕೆ ತುಂಬ ಧನ್ಯವಾದಗಳು ಎಲ್ಲರಿಗೂ ಫಸ್ಟ್ ಆಫ್ ಆಲು. ಮತ್ತು ಇನ್ನೊಂದೇನಪ್ಪ ಮೇನ್ ಮ್ಯಾಟ್ರು ಅಂತಂದರೆ, ಅದು ಗ್ಲಾಸ್ ಆಚೆ ಮಾತ್ರ ಹೊಡೆದೋಗಿರೋದು. ಅದು ನಾನು ವೀಡಿಯೋ ಮಾಡಿದಾದ್ಮೇಲೆ ನನಗೆ ಗೊತ್ತಾಗಿರೋದು, ಅದು ಆಚೆ ಮಾತ್ರ ಹೊಡೆದೋಗಿರೋದು. ಒಳಗಡೆನೂ ಹೊಡೆದೋಗಿದ್ದಿದ್ರೆ ನೀವು ಹೇಳ್ದಂಗೆ ಅದು ಲೈಕ್ ಶೀಲ್ಡ್ಕೊಂಡು ಹೋಗಿರತ್ತೋ, ಇಲ್ಲ ಗ್ಲಾಸ್ ಒಂದು 2-3 ದಿವಸ ಆದಮೇಲೆ ಪಟ್ಟಂತ ಹೊಡೆದೋಗಿರುತ್ತೋ, ಆ ಥರ ಆಗ್ತಾಯಿತ್ತು. ಇಲ್ಲ ಕಾಯಿನ್ ತುಂಬ ಜನ ಮೆತ್ತಿ ಅಂತ ಹೇಳಿದ್ರಿ. ಆಮೇಲೆ ಲೈಕ್ ಆನ್ಲೈನಲ್ಲಿ ಒಂದು ಯಾವುದೋ ಗಮ್ ಬರುತ್ತೆ, ಅದು ಮೆತ್ತಿ ಅಂತಂದರೆ ನಾನು ಎಲ್ಲ ರಿಸರ್ಚ್ ಮಾಡಿದೆ. ಆಮೇಲೆ ನನಗೆ ಗೊತ್ತಾಗಿದ್ದು ಇದು ಒಳಗಡೆನೂ ಹೊಡೆದೋಗಿರೋ ಕ್ರ್ಯಾಕ್ ಬಿಟ್ಕೊತಾ ಇತ್ತು ಅಂತ. ಇದು ಬೇರೆ ಆಚೆ ಕಡೆ ಹೊಡೆದೋಗಿರೋದು. ಆ ಕಾರಣದಿಂದ ಏನೂ ಆಗಲ್ಲ. ಆ ಧೈರ್ಯದ ಮೇಲೆ ಇದ್ದೀನಿ. ನೋಡೋಣ ಮುಂದೆ ಫ್ಯೂಚರಲ್ಲಿ ಏನಾರು ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ನಿಮಗೆ ಖಂಡಿತ ಇನ್ಫಾರ್ಮ್ ಮಾಡ್ತೀನಿ. ಬನ್ನಿ, ಇವಾಗ ಟೈಮ್ ಆಗಿಬಿಡೈತೆ, ಪಟ್ಟಂತ ಹೋಗ್ಬಿಡ್ಬೇಕು. ಯಾಕಂದರೆ 8 ಗಂಟೆಗೆ ಇರಬೇಕಾಗಿರೋದು. 8:20 ಆದ್ರೂ 8:20 ತೋರಿಸ್ತಾ ಇತ್ತು ಇದರಲ್ಲಿ ಮ್ಯಾಪಲ್ಲಿ. ಪಟ್ಟಂತ ಹೋಗ್ಬಿಡೋಣ ಇವಾಗ. ಇದ್ರೆ CNG ಫುಲ್ಲು ಡ್ರೈ ಆಗಿಬಿಟ್ಟು ಪೆಟ್ರೋಲ್ ಓಡ್ತೈತೆ ಗಾಡಿ. ಆಲ್ಮೋಸ್ಟ್ ಅಲ್ಲಿ ಹೊಸಕೋಟೆಯಿಂದ ನಮ್ಮ ಇಂಡಿಯನ್ ಬಂಕಲ್ಲಿ ಹಾಕ್ಸ್ಲಿಲ್ಲ. ಏನಕ್ಕಪ್ಪ ಅಂದರೆ ಸಿಕ್ಕಾಬಿಟ್ಟೆ ರಶ್ ಇತ್ತು. ಒಂದು 10 ಗಾಡಿ ನಿಂತಿತ್ತು, ಅದಕ್ಕೆ ಹಾಕಿಸ್ಲಿಲ್ಲ. ಮತ್ತೆ ಟೈಮ್ ಆಗ್ಬಿಡ್ತದೆ ಅಂತ ಆಡಿ ಇವಾಗ 8:20 ತೋರಿಸ್ತಾ ಇತ್ತು. 8 ಗಂಟೆಗೆ ಹೋಗ್ಬೇಕಾದ್ರೆ ಪಾಯಿಂಟ್ಗೆ. ಅದಕ್ಕೆ ಇಲ್ಲ IT ಗೇಟಲ್ಲಿ ಬಂಕ್ ಇತ್ತಲ್ಲ, ಅಲ್ಲೇ ಹಾಕಿಸ್ಕೊಳ ಅಂತ ಬಂದೆ. ಅದು ಎಷ್ಟನೇ ಇರಲಿ ಪ್ರೆಜರು, ಹೆಂಗಿರೋ ಮೈಸೂರಲ್ಲಿ ಹೋಗ್ಬೇಕಾದ್ರೆ ಹಾಕಿಸ್ಕೊಂಡ್ರು ಇನ್ನೊಂದ್ಸರಿ ಅದೊಂದು ಟೆನ್ಷನ್ ಇರೋಲ್ಲ. ಅದಕ್ಕೆ ಇಲ್ಲೇ ಹಾಕಿಸ್ಕೊಂಡು ಹೋಗ್ಬಿಡೋಣ ಅಂತ. ಹೆಂಗೋ ನನ್ನ ಅದೃಷ್ಟಕ್ಕೆ ಇಲ್ಲಿ ಯಾವುದು ಗಾಡಿ ಇರಲಿಲ್ಲ, ಇನ್ನು ಒಂದೇ ಗಾಡಿ ಇರೋದು. ಹಾಕ್ಸಿದ್ರೆ ಪಟ್ಟಂತ ಹಾಕಿಸ್ಕೊಂಡು ಹೊಡ್ಬಿಡ ಬನ್ನಿ ಡೈರೆಕ್ಟಾಗಿ ಕಸ್ಟಮರ್ ಲೊಕೇಶನ್ ಹತ್ರ. ಸ್ನೇಹಿತರೆ ಕರೆಕ್ಟಾಗಿ 8:18ಗೆ ರೀಚ್ ಆಗಿದ್ದೀನಿ. ಇದು ನೋಡುವಾಗ ಮಲಫಿಶಿಯ ಕಸ್ಟಮರ್ ಪರವಾಗಿಲ್ಲ, ಬನ್ನಿ ಸರ್ ಆರಾಮಾಗಿ, ಏನು ಟೆನ್ಷನ್ ಇಲ್ಲ ಅಂತಂದರು. ಅದಕ್ಕೆ ಆರಾಮಾಗಿ ಹೋಗ್ತಾ ಇದ್ದೀನಿ. ಈಗ ಅಪಾರ್ಟ್ಮೆಂಟ್ ಹುಡ್ಕೋದು ದೊಡ್ಡ ತಲೆನೋವು. ಬನ್ನಿ ಹುಡ್ಕೊಂಡು ಹೋಗೋಣ. ಸ್ನೇಹಿತರೆ ಫೈನಲಿ ಕಸ್ಟಮರ್ ಪಿಕಪ್ ಮಾಡಿಕೊಂಡು ಸೀದಾ ನಾನ್ ಸ್ಟಾಪ್, ಎಲ್ಲೂ ನಿಲ್ಲಿಸಿಲ್ಲ, ಮಾತಾಡ್ಕೊಂಡು ಸೀದಾ ಕರ್ಕೊಂಬಂದಿದ್ದು. ಎಲ್ಲಪ್ಪ ಅಂತಂದರೆ ಮೈಸೂರಿಗೆ ಕರ್ಕೊಂಡ್ಬಿಟ್ಟೆ. ನಾನು ನಾಷ್ಟನೂ ಮಾಡಿಲ್ಲ, ಟೈಮ್ 11 ಗಂಟೆ ಆಗೈತೆ. ಇವಾಗ ಎಲ್ಲಪ್ಪ ಇದ್ದೀನಿ ಅಂದರೆ ಪಯಣಾಗಿ ಇನ್ನೊಂದು 700 ಮೀಟ್ರ್ ಐತೆ. ಅಲ್ಲೇ ಒಂದು ಎಳ್ನೀರು ಕುಡಿಬೇಕು ಅಂದರು, ಅಲ್ಲೇ ಸೈಡ್ ಹಾಕಿದ್ದೀನಿ. ಇಲ್ಲ ಎಳ್ನೀರುಗಳು ಕುಡಿತವ್ರೆ. ಹಾಗೆ ಇಲ್ಲಿ ಪಪ್ಪಾಯ ಪರಂಗಿಣ್ಣೆಲ್ಲ ಇದೆ. ನಮ್ಮ ಬಲರಾಮನ ಇಲ್ಲಿ ಹಾಕ್ಕೊಂಡಿದ್ದೀನಿ. ಬಟ್ ಕಸ್ಟಮರು ಫುಲ್ಲು ಹ್ಯಾಪಿ ಅಂದ್ಕೊಳ್ತಾರೆ, ಫುಲ್ ಖುಷು, ಆರಾಮಾಗಿ ಫುಲ್ ಜಾಲಿಯಾಗವ್ರೆ. ಹೇಳಿದೆ ಈಗ ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಅಂತ. ಮಾಡಿ ಸರ್ ಪರವಾಗಿಲ್ಲ ಆರಾಮಾಗಿ ಅಂತ ಹೇಳವ್ರೆ. ಅದೊಂದು ಫುಲ್ ಜೋಶ್ ಅಂದ್ಕೊಳ್ರಿ. ಯಾಕಂದ್ರೆ ಯಾರೂ ಸಪೋರ್ಟ್ ಮಾಡಲ್ಲ ಕಸ್ಟಮರ್ಸು ಮಾಡಿ ಅಂತ. ಬಟ್ ಇವ್ರು ಮಾಡ್ತೀನಿ ಅಂದರು, ಅದಕ್ಕೆ ಇನ್ನೂ ಖುಷಿ ಆಯಿತು. ಹೋಗೋಣ ಅಂತ ನೋಡ್ರಿ. ಇಷ್ಟೇ ಜನ ಬಂದಿರೋದು. ಅಲ್ಲೊಬ್ರು ನಿಂತಾರಲ್ಲ ವೈಟ್ ಶರ್ಟಲ್ಲಿ, ಅವರು ಮತ್ತು ಅವ್ರ ವೈಫ್, ಇವರು 2 ಮಕ್ಕಳು ಅಷ್ಟೇ. ಟೋಟಲಾಗಿ 2 ಅಂದ್ಕೊಳ್ರಿ. 2 ದೊಡ್ಡವರು, ಇನ್ನಿಬ್ಬರು ಚಿಕ್ಕ ಚಿಕ್ಕ ಮಕ್ಕಳು. ಇಷ್ಟೇ ನನ್ನ ಕಾರಲ್ಲಿರೋದು. ಲಗೇಜು ಕಟ್ಟಿಲ್ಲ, ಏನೂ ಹಾಕಿಲ್ಲ, ಹಿಂದೆಗಡೆ ಹಾಕಿದ್ದೀನಿ. ಈ ಲಗೇಜ್ ಕಟ್ಟ ಕ್ಯಾರಿಯರ್ ತಲೆನೋ ಹೊರಟಾಯಿತು. ಬರೀ ಇವಾಗ ನಾವು ಒಂದು ಎಳ್ನೀರು ಕುಡ್ಕೊಂಡು ಸೀದಾ ಪಯಣ ಹತ್ರ ಹೋಗೋಣ. ಪಯಣ ಹತ್ರ ಹೋಗ್ಬಿಟ್ಟು ಅವರ ಮ್ಯೂಸಿಯಮ್ ಎಲ್ಲ ಮುಗಿಸ್ಕೊಂಬರ್ಸೋದು ನಾವು ಸ್ವಲ್ಪ ಎಡಿಟಿಂಗ್ ಎಲ್ಲ ಬೇಗ ಮುಗಿಸ್ಕೊಂಡು
ಆದಷ್ಟು ಇವತ್ತು ನೈಟೇ ಅಪ್ಲೋಡು ಇಲ್ಲ ನಾಳೆ ಬೆಳಗ್ಗೆ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡೋಣ. ಚಲೋ ಕಸ್ಟಮರ್ ಕರ್ಕೊಂಬಂದು ಪಯಣ ಪಾರ್ಕಿಂಗ್ ಇದೆಯಲ್ಲ ಇಲ್ಲಿ ನೋಡ್ರಿ, ಇದೆ ಪಯಣ ಏನು ಕಾಣಿಸ್ತಾಯಿದ್ದಿಲ್ಲ ಟಯರ್ದು, ಅದು ಪಯಣ. ಇಲ್ಲಿ ಪಾರ್ಕಿಂಗಲ್ಲಿ ನಿಲ್ಲಿಸಿದ್ದೀನಿ ಗಾಡಿ ಎತ್ಕೊಂಬಂದು. ಹೊರಗಡೆ ಹೋಗೋರೆ ಕಸ್ಟಮರು. ಅವ್ರು ಬರೋಕ್ಕೆ ಮಿನಿಮಮ್ ಆದರೆ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಆದರೂ ಬೇಕು. ಅದಕ್ಕೆ ಇಲ್ಲೊಂದು ಭಾರತ್ ಪೆಟ್ರೋಲ್ ಬಂಕಲ್ಲಿ CNG ಐತೆ, ಇನ್ನು 2 ಪಾಯಿಂಟ್ ಇರೋದು. ಮತ್ತೆ ಇಳಿಸೋದು ಹಚ್ಚೋದು ತಲೆನೋವು ಆಗ್ಬಿಡುತ್ತೆ. ಅದಕ್ಕೆ ಹೋಗಿ ಹಾಕಿಸ್ಕೊಂಬಂದ್ಬಿಡೋಣ ಅಂತ ಪ್ಲ್ಯಾನ್ ಬಂತು. ಇವಾಗ ಹೋಗ್ಬಿಟ್ಟು ಹಾಕಿಸ್ಕೊಂಬಂದ್ಬಿಡೋಣ ಬನ್ನಿ. ಬಂದ್ಬಿಟ್ಟು ನಮ್ಮದು 2ನೇ ಫುಲ್ ಟ್ಯಾಂಕ್ ಅಂದ್ಕೊಳ್ರಿ CNG. ಪಯಣ ಇಂತ ಒಂಚೂರು ಮುಂದೆ ಹಾಕಿಸ್ತಾರದು. ಫುಲ್ ಹಾಕಿಸ್ಕೊಂಬಿಟ್ರೆ ನನಗೆ ಇನ್ನು ಮೈಸೂರೆಲ್ಲ ಟೆನ್ಷನ್ ಇರೋಲ್ಲ, ಆರಾಮಾಗಿ ಓಡಾಡ್ಬೋದು. ಆ ಕಾರಣಕ್ಕೆ ಇಲ್ಲೇ ಹಾಕಿಸ್ತಿರೋದು. ಪ್ರೆಷರ್ 200 ಐತೆ ಅಂತ ಹೇಳೋರೆ. 180 190 ತೋರಿಸ್ತೈತೆ. ನೋಡಬೇಕು ಫುಲ್ ಹಿಡಿಯುತ್ತಾ ಹಿಡಿಯೋಲ್ಲ ಅಂತ. ಪಯಣ ಎಲ್ಲ ಮುಗಿಸ್ಕೊಂಡು ಸೀದಾ ನೆಕ್ಸ್ಟ್ ನಾವು ಬಂದಿರೋದು ಡೈರೆಕ್ಟಾಗಿ ಪಾಕಶಾಲಾ ಊಟಕ್ಕೆ. ಹೊಟ್ಟೆ ಸಿಗ್ತದೆ ಸರ್ ಮಕ್ಕಳಿಗೆಲ್ಲ, ಅದಕ್ಕೆ ಸೈಡ್ಗೆ ಹಾಕ್ಬಿಡಿ ಅಂತಂದರು. ಸೀದಾ ಇಲ್ಲಿಗೆ ಕರ್ಕೊಂಬಂದಿದ್ದೀನಿ ಪಾಕಶಾಲೆಗೆ. ನಾನ್ ವೆಜ್ ಅವರು ತಿನ್ನೋಲ್ಲ ಅಂತಂದರೆ. ಏನಕ್ಕೆ ಅಂತಂದರೆ ಇವತ್ತು ಹೆಂಗಿದ್ರು ನೈಟು ದರ್ಶನ ಮಾಡಬೇಕು ಚಾಮುಂಡಿ ಬೆಟ್ಟದ್ದು. ಅದಕ್ಕೇ ಬೇಡ ಸರ್ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆಲ್ಲ ಅದು ಬೇಡ ಅಂತಂದರು. ಅದಕ್ಕೇ ಇವಾಗ ವೆಜ್ಜು ಪಾಕಶಾಲೆಗೆ ಬಂದಿದ್ದೀರಿ. ಹೊರಗಡೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಬನ್ನಿ. ಸೌತ್ ಇಂಡಿಯನ್ ಮೇಲೆ ಚಳಿದ್ದು, ಸೌತ್ ಇಂಡಿಯನ್ ಮೇಲೆ ಬಂದೈತೆ. ತಿನ್ಬಿಟ್ಟು ಹೇಳೋಣ. ನಮ್ಮ ಕಸ್ಟಮರ್ ಇಲ್ಲಿ ಊಟ ಮಾಡ್ತವ್ರೆ, ತಿಂತಾಯಿದ್ದೀವಿ. ಅವ್ರ ಅಪ್ಪಾಡ್ದವ್ರು ಊಟ ಮಾಡಲಿ ನಿಮ್ಮದೇಗೆ. ಮಕ್ಕಳೆಲ್ಲ ಅವರೇ ಸ್ವಲ್ಪ ಲೇಟ್ ಆಗ್ಬೋದು. ನಾವು ಊಟ ಮಾಡ್ಬಿಡೋಣ ಬನ್ನಿ. ಸ್ನೇಹಿತರೆ ಊಟ ಎಲ್ಲ ಮುಗಿಸಿದಾದ್ಮೇಲೆ ಸೀದಾ ನಾವು ಕರ್ಕೊಂಬಂದಿರೋದೇ ಕಸ್ಟಮರ್ನ ಝೂ ಹತ್ರ. ಬಟ್ ನಂಗೆ ಝೂ ಹತ್ರ ಪಾರ್ಕಿಂಗ್ ಸಿಗಲಿಲ್ಲ. ಪಾರ್ಕಿಂಗ್ ಫುಲ್ ಆಗಿಬಿಡೈತೆ. ಅಣ್ಣ ಇನ್ನೂ ಅರ್ಧ ಮುಕ್ಕಾಲು ಗಂಟೆ ಆಗುತ್ತಣ್ಣ ಪಾರ್ಕಿಂಗ್ ಫ್ರೀ ಆಗೋಕ್ಕೆ ಅಂತಂದ. ಅದಕ್ಕೆ ಸರಿ ಇನ್ನೆಲ್ಲ ಐತಪ್ಪ ಪಾರ್ಕಿಂಗ್ ಅಂದರೆ ಸೀದಾ ಹಂಗೆ ಹೋಗೋಣ. ಚಾಮುಂಡಿ ಹಿಲ್ಸ್ ರೋಡಲ್ಲಿ ಒಂದು ಪಾರ್ಕಿಂಗ್ ಐತೆ, ರೈಟ್ ಸೈಡ್ ಕಾಣುತ್ತೆ, ಅಲ್ಲಿ ಹಾಕ್ಕೊಳ್ರಿ ಅಂತಂದ. ಸೀದಾ ಎತ್ಕೊಂಬಂದು ಅಲ್ಲಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ಬರೇ ಈ ಕಡೆ ಪೂರ್ತಿ ನಾನು ಗಾಡಿ ಹಾಕಿದ್ದೀನಲ್ಲ, ಈ ಕಡೆ ಪೂರ್ತಿ ಬರೇ ಎಲ್ಲೋ ಬೋಲ್ಡು ಟಿಗಳು ಹಾಕಿರೋದು. ಟಿಗಳು ಕಾರ್ಗಳು ಅಷ್ಟೇ, ಬರೇ ಎಲ್ಲೋ ಬೋರ್ಡ್ ಹಾಕಿರೋದು. ಕ್ರೇಜಿ ಅಂದ್ಕೊಳ್ರಿ. ನೋಡೋರು ಇನ್ನು ಹಿಂಗೆ ಯಾವುದೋ ಮರ ಸಿಕ್ತು, ಇಲ್ಲಿ ಹಾಕೊಂಡು ನೆರಳು ಹತ್ರ ಆರಾಮಾಗಿ ಎಡಿಟಿಂಗ್ ಎಲ್ಲ ಮಾಡ್ಕೊಂಡು ಸರೋಗುತ್ತೆ. ಪಾರ್ಕಿಂಗ್ ಇದು ಅಷ್ಟು ಎಷ್ಟು ಫುಲ್ಲಾಗಿರೋ ತೋರಿಸ್ತೀನಿ ಬರ್ರಿ. ಇವಾಗ ನೋಡ್ರಿ ಫುಲ್ಲು ಎಲ್ಲ ಕಡೆ ಫಿಲ್ ಆಗಿಬಿಡೋದು. ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಐತೆ ಅಂದ್ಕೊಳ್ರಿ. ಅಪ್ಪ ಸ್ವಾಮಿ ಪಾರ್ಕಿಂಗ್ಗೆ ಇದು ಬೇರೆ ವೀಕೆಂಡ್ ಬೇರೆಲ್ಲ, ಶುಕ್ರವಾರ ಶನಿವಾರ ಭಾನುವಾರ ವೀಕೆಂಡ್ ಇರೋ ಕಾರಣದಿಂದ ಫುಲ್ಲು ಜನ ರಚ್ಚಿಗೆದ್ದು ಬಿಟ್ಟವ್ರೆ. ಎಲ್ಲರೂ ಎಲ್ಲ ಆಚೆ ಕಡೆ ಬಂದುಬಿಟ್ಟವ್ರೆ. ಸಿಕ್ಕಾಪಟ್ಟೆ ಕ್ರೌಡ್ ಐತೆ. ಏನು ಮಾಡ್ತಾರೋ ಗೊತ್ತಿಲ್ಲ ಕಸ್ಟಮರು. ಎಷ್ಟು ಪ್ಲೇಸ್ ನೋಡ್ತಾರೋ ಗೊತ್ತಿಲ್ಲ, ಅದು ಗೊತ್ತಿಲ್ಲ, ಐಡಿಯಾ ಇಲ್ಲ. ಮೈಸೂರಲ್ಲಿ ಇವಾಗ ಝೂಗೆ ಹೋಗೋರೆ. ಮಿನಿಮಮ್ ಝೂಗೆ ಹೋದರೆ 1.5 ಅವರ್ 2 ಅವರ್ ಬೇಕೇ ಬೇಕು ನೋಡೋಕ್ಕೆ. ಆ ಕಾರಣದಿಂದ ಸ್ವಲ್ಪ ಲೇಟ್ ಆಗ್ಬೋದು. ಬರಲಿ ಆರಾಮಾಗಿ ಬಂದಮೇಲೆ ಹೋಗೋಣ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಈ ಪಾರ್ಕಿಂಗ್ ಬಂದ್ಬಿಟ್ಟು 80 ರೂಪಾಯಿ ಅಂತ ಗುರು. ಶಾಕ್ ಆಗ್ಬಿಟ್ಟೆ. ಮುಂಚೆ 50 ರೂಪಾಯಿ ಇತ್ತು, ಇವಾಗ 80 ರೂಪಾಯಿ ಮಾಡಿ ಇಟ್ಟವ್ರೆ. ಏನು ಮಾಡೋಕ್ಕಾಗಲ್ಲ, ಕಸ್ಟಮರ್ ಕೊಡ್ತಾರೆ, ನಮ್ದೇನು ಟೆನ್ಷನ್ ಇರೋಲ್ಲ. ಇವಾಗ ಈ ಪಾರ್ಕಿಂಗೆಲ್ಲ ಹಾಕ್ಕೊಂಡು ಆರಾಮಾಗಿ ಗಾಡಿ ಕೂತ್ಕೊಳ್ಳೋಣ ಬರ್ರಿ. ಕಸ್ಟಮರು ಝೂ ಎಲ್ಲ ಮುಗಿಸ್ಕೊಂಡು ಇವಾಗ ಬಂದಿದ್ದೀನಿ. ಬನ್ನಿ ಸರ್ ಪಾರ್ಕಿಂಗ್ ಹತ್ರ ಅಂತ ಹೇಳಿವ್ರೆ. ಅದಕ್ಕೆ ಹೋಗ್ತಾ ಇದ್ದೀನಿ. ಇವಾಗ ಪಿಕಪ್ ಮಾಡಿಕೊಂಡು ನೆಕ್ಸ್ಟು ಅಲ್ಲೇ ಅಕ್ವೇರಿಯಮ್ ಐತೆ, ಅಂದರೆ ಇದು ಮೀನ್ದು. ಅಲ್ಲಿ ಹೋಗ್ತಾರೋ ಎಲ್ಲ ಗೊತ್ತಿಲ್ಲ, ನೋಡೋಣ ಎಲ್ಲಿ ಹೋಗ್ತಾರೆ ನೆಕ್ಸ್ಟ್. ಇವಾಗ ಫಸ್ಟ್ ಹೋಗಿ ಪಿಕಪ್ ಮಾಡ್ಕೊಂಬಿಡೋಣ. ಅವಾಗ ಎಲ್ಲಿ ಬಿಟ್ಟು ಅಲ್ಲೇ ಇದ್ದಾರಂತೆ, ಹೋಗಿ ಪಿಕ್ ಮಾಡ್ಕೊಂಬಿಡೋಣ ಬನ್ನಿ. ಸ್ನೇಹಿತರೆ ಇವಾಗ ಫಿಶ್ ಅಕ್ವೇರಿಯಮ್ ಹತ್ರ ಬಂದಿದ್ದೀರಿ. ಇಲ್ಲೋಗಿ ಡ್ರಾಪ್ ಮಾಡಿದೆ. ಕಸ್ಟಮರ್ ಒಳಗಡೆ ಹೋಗೋರೆ. ಅವರು ಮಕ್ಕಳಿರೋ ಕಾರಣದಿಂದ ಅವ್ರು ಸ್ವಲ್ಪ ಮಕ್ಕಳದ್ದು ಏನೇನು ಐತೋ ಅದ್ರದ್ದು ಜಾಸ್ತಿ ನೋಡೋಕೆ ಬಂದಿರೋದು. ಬೇರೆದೇನು ಅಷ್ಟೊಂದು ಅವರು ನೋಡ್ತಾ ಇಲ್ಲ. ಝೂಗಿನ ಆಲ್ಮೋಸ್ಟ್ ಅಲ್ಲಿ 2-3 ಅವರ್ ಆಗೋಯ್ತು ಅವ್ರಿಗೆ ಪಾಪ. ನಾನು ಆ ಗ್ಯಾಪಲ್ಲಿ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ದೆ. ಫೋನ್ ಹಾಕ್ದಾಗೆ ಎಚ್ಚರಿಕೆ ಆಗಿದೆ. ಫೋನ್ ಹಾಕಿ ಕರೆದ್ರು ಬನ್ನಿ ಸರ್ ಅಂತ. ಪಿಕಪ್ ಮಾಡ್ಕೊಂಡು ಅಲ್ಲಿಂದ ಕರೆಕ್ಟಾಗಿ ಒಂದು 500 ಮೀಟ್ರ್ ಅಷ್ಟೇ ಇರೋದು. 500 ಮೀಟ್ರ್ ಇಲ್ಲ, ಒಂದು 250 ಮೀಟ್ರ್ ಐತೆ. ಸೀದಾ ಕರ್ಕೊಂಡು ಡ್ರಾಪ್ ಮಾಡಿದ್ದೀನಿ. ಇಲ್ಲಿ ಒಬ್ರಿಗೆ ಟಿಕೆಟ್ ಬಂದ್ಬಿಟ್ಟು 300 ರೂಪಾಯಿ ಗುರು. ಅಪ್ಪ ಸ್ವಾಮಿ ಕ್ರೇಜಿ ಅನ್ಕೊಳ್ರಿ. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದು. ಅದು ಏನೈತೆ ಒಳಗಡೆ ನಾನು ಇದುವರೆಗೂ ಹೋಗಲಿಲ್ಲ. 300 ರೂಪಾಯಿ ಅಂದ್ಬಿಟ್ಟು ಯಾವತ್ತು ಯಾರು ಕಸ್ಟಮರ್ ಒಳಗಡೆ ಹೋಗಲಿಲ್ಲ. ತುಂಬ ಸರಿ ಪಾರ್ಕಿಂಗ್ ಬಂದ್ಬಿಟ್ಟು ವಾಪಸ್ ಹೋಗಿದ್ದೀನಿ, ಬಟ್ ಯಾರು ಒಳಗಡೆ ಹೋಗಿಲ್ಲ. ನಮ್ಮ ಕಸ್ಟಮರ್ ಒಳಗಡೆ ಹೋಗೋರೆ. ಬಟ್ ಮಳೆ ಬರೋ ಎಲ್ಲ ವಾತಾವರಣ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಐತೆ. ಬರಲಿ. ಬಟ್ ಬೇಜಾರಾಗೋದೇನೆಂದರೆ ಇಷ್ಟು ಕ್ಲೀನಾಗಿ ತೊಳೆದಾಗ ಮಳೆ ಬಂದುಬಿಟ್ರೆ ಹೊಟ್ಟೆ ಎಲ್ಲ ಹೊಡೆದೋಗುತ್ತೆ. ಬಟ್ ಮಳೆ ಬರಲಿ, ಮಳೆ ಬರಬೇಕು, ಬಂದ್ರೆ ಚೆನ್ನಾಗಿರೋದು. ಹಂಗೆ ಹೇಳ್ತಾ ಇಲ್ಲ ರೆಸ್ಟ್ ಮಾಡೋಣ, ಹೋಗಿ ಟೀ ಕುಡ್ಕೊಂಬರೋಣ ಕಸ್ಟಮರ್ ಬರೋಕ್ಕಿಂತ ಮುಂಚೆ. ಕಸ್ಟಮರ್ ಇದು ಮುಗಿಸ್ಕೊಂಡು ನೆಕ್ಸ್ಟು ಮೈಸೂರು ಪ್ಯಾಲೇಸ್ ಹೋಗೋಣ ಅಂತ ಹೇಳೋರೆ. ಅದಾದಮೇಲೆ ರೂಮ್ಗೆ ಹೋಗಿ ಹೊರಟ್ ಆಗ್ತೀರಿ. ಅದಾದಮೇಲೆ ನೈಟು ಅವ್ರಿಗೆ ಇನ್ ಕೇಸ್ ಮೂಡಿತ್ತು ಅಂದರೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ. ನೈಟ್ ಹಾಕಿದ್ರೆ 9 ಗಂಟೆವರೆಗೂ ಓಪನ್ ಇರುತ್ತೆ ದೇವಸ್ಥಾನ. ಅದಕ್ಕೆ ಹೋಗ್ಬಿಟ್ಟು ಒಂದ್ಸರಿ ದರ್ಶನ ಮಾಡ್ಕೊಂಬರ್ತಾರೆ ಅನ್ನೋ ಗೊತ್ತಿಲ್ಲ. ನೋಡ್ಬೇಕು ಏನು ಮಾಡ್ತಾರೆ ಕಸ್ಟಮರ್ ಕತೆ ಅಂತ. ಬರಲಿ, ಬಂದಮೇಲೆ ಎಲ್ಲಿ ಹೋಗೋದು ಏನು ಕೇಳ್ತೆ ಅಂತ ಡೀಟೇಲಾಗಿ ನೆಕ್ಸ್ಟ್ ಹೇಳ್ತೀನಿ ನಿಮಗೆ. ಸ್ನೇಹಿತರೆ ಫೋನಲ್ಲಿ ಕಸ್ಟಮರ್ ಕರ್ಕೊಂಬಂದು ಮೈಸೂರು ಪ್ಯಾಲೇಸ್ ಹತ್ರ ಡ್ರಾಪ್ ಮಾಡಿದ್ದೀನಿ. ಒಳಗಡೆ ಹೋಗೋರೆ. ಇಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಕ್ರೌಡ್ ಅಂದ್ಕೊಳ್ರಿ. ಎಲ್ಲಾದ್ರೂ ಸಿಕ್ಕಾಪಟ್ಟೆ ಕ್ರೌಡೆ. ಯಾಕೆಂದರೆ ವೀಕೆಂಡ್ ಆಗಿರೋ ಕಾರಣದಿಂದ. ಲಾಸ್ಟ್ ಟೈಮು ವೀಕೆಂಡಲ್ಲೂ ಫುಲ್ಲು ಜಾಮ್ ಇತ್ತು. ಅದೇ ಥರ ಇಲ್ಲೂ ಹಂಗೆ ಆಗೈತೆ. ನಾನು ಬಲರಾಮಲ್ಲಿ ಇಲ್ಲಿ ಹಾಕ್ಕೊಂಡಿದ್ದೀನಿ. ಬಟ್ ಬರಲಿ. ಇದಾದಮೇಲೆ ನೆಕ್ಸ್ಟ್ ಯಾವುದೂ ಇಲ್ಲ ಪ್ಲೇಸಸ್ಸು. ಹೋಗಿ ಹಾಲ್ಟ್ ಆಗೋದೆ.
ಚಾಮುಂಡಿ ಹಿಲ್ಸು ನೈಟು ನೋಡಬೇಕು. ಇನ್ ಕೇಸ್ ಹೋಗ್ತಾರಲ್ಲ ಗೊತ್ತಿಲ್ಲ, ಅವ್ರ ಮೂಡ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ 5 ಗಂಟೆಗೆ ಪ್ಯಾಲೇಸ್ ಕ್ಲೋಸ್ ಇರೋದು, ಕರೆಕ್ಟಾಗಿ 4 ಗಂಟೆಗೆ ಕರ್ಕೊಂಡ್ಬಿಟ್ಟಿದ್ದೇನೆ. ಆರಾಮಾಗಿ ಬರ್ತಾರೆ ಅನ್ಕೊಂತೀನಿ, ಒಂದು 5:30 ಅಷ್ಟು ಬರ್ತಾರೆ ಆರಾಮಾಗಿ ನೋಡಿಕೊಂಡು. ಹೇಳಿ ನಿಧಾನಕ್ಕೆ ಬನ್ನಿ, ಅರ್ಜೆಂಟ್ ಏನಿಲ್ಲ ಅಂತ. ಅವ್ರು ಯಾಕಂದ್ರೆ ನೆಕ್ಸ್ಟ್ ಪ್ಲೇಸಸ್ ಯಾವುದು ನೋಡಲ್ಲ, ಆ ಕಾರಣಕ್ಕೆ ನಿಧಾನಕ್ಕೆ ಬನ್ನಿ ಸರ್ ಅಂತ ಹೇಳಿದ್ದೇನೆ. ಮುಗಿಸ್ಕೊಂಡು ಬರ್ತಾರೆ. ಬಂದಮೇಲೆ ಸೀದಾ ರೂಮ್ಗೆ ಹೋಗೋಣ. ನಾನು ರೂಮ್ ಯಾವುದು ಅಂತ ಕೇಳಿಲ್ಲ, ಇನ್ನು ಎಲ್ಲಿ ಆಲ್ಟ್ ಆಗ್ತಾವ್ರೆ ಏನು ಎತ್ತ ಅಂತ ಏನು ಕೇಳಿಲ್ಲ. ಬಟ್ ಮೈಸೂರಲ್ಲಿ ಆಲ್ಟು ಯಾವ ರೂಮು ಯಾವ ಹೋಮ್ ಸ್ಟೇ ಏನು ಎತ್ತ ಏನು ಕೇಳಿಲ್ಲ. ನೋಡೋಣ ಅದು ಯಾವ್ದು ಬುಕ್ ಮಾಡೋರು ಏನು ಕತೆ ಅಂತ. ಅಲ್ಲಿ ನಮಗೆ ಫೆಸಿಲಿಟೀಸ್ ಎಲ್ಲ ಹೆಂಗೈತೆ ಅದೆಲ್ಲ ನೋಡ್ಕೊಬೇಕು. ನೋಡೋಣ ಅಂತೆ ಬನ್ನಿ, ಮುಗಿಸ್ಕೊಂಬರಲಿ ಮೈಸೂರು ಪ್ಯಾಲೇಸು. ಸಿಗ್ತೀನಿ ನಾನು ಮೇಲೆ ನಿಮಗೆ. ಸಬ್ಸ್ಕ್ರೈಬರ್ ಸಿಕ್ಕೋರೆ ಶಿವಮೊಗ್ಗದವ್ರಂತೆ. ಬಟ್ ಇವರು 2 ಡೇಸ್ ಬಂದಿರೋದು. ಫಸ್ಟ್ ಡೇ ಬಂದ್ಬಿಟ್ಟು ಮಡಿಕೇರಿ, ಸೆಕೆಂಡ್ ಡೇ ಬಂದ್ಬಿಟ್ಟು ಮೈಸೂರು ಬಂದವ್ರೆ. ಇವತ್ತು ಅವರು ಚೆಕ್ಔಟು, ನೈಟೇ ಬೆಂಗಳೂರು ಹೋಗ್ತವ್ರೆ. ನಾವು ಇವತ್ತು ಮೈಸೂರಲ್ಲಿದ್ದೀವಿ. ನೆಕ್ಸ್ಟ್ ಇನ್ನು 3 ದಿವಸ ಮಡಿಕೇರಿ ಮಾತಾಡ್ಸ್ಕೊಂಡು ಜಲ್ಲಿ ಮಾಡ್ಕೊಂಡು ಹೋಗೋಣಂತೆ. ಎಲ್ಲ ಪ್ಲೇಸಸ್ಸು ಕವರ್ ಮಾಡಿಕೊಂಡು ಇವಾಗ ಅವರ ಯಾವುದೋ ಒಂದು ಬುಕ್ ಮಾಡಿದ ರೂಮು, ಆ ರೂಮ್ ಹತ್ರ ಕರ್ಕೊಂಡು ಬಿಟ್ಟಿದ್ದೇನೆ. ಈ ರೂಮ್ಗೆ ಹೆಸರು ಏನೂ ಇದ್ದಂಗಿಲ್ಲ. ನಾನು ತೋರ್ಸೋಣ ನಿಮಗೆ ಅಂತಂದರೆ, ಇದೇ ಬಿಲ್ಡಿಂಗ್ ನೋಡ್ರಿ, 3 ಫ್ಲೋರ್ ಬಿಲ್ಡಿಂಗ್ ಐತೆ ದೊಡ್ಡದು. ಅದು ಮನೆ ಇದು, ಬಟ್ ಖಾಲಿ ಐತಲ್ಲ ಅಂತ ಇದು ಬಾಡಿಗೆ ಕೊಟ್ಟಿರೋದು ಅನ್ಕೊಂತೀನಿ. ನಮ್ಮ ಬಲರಾಮನ್ ನಿಂತ್ಕೊಂತೀನಿ. ಈ ರೋಡ್ ಅಂದ್ಬಿಟ್ಟು ಆ್ಯಕ್ಚುಲಿ ಡಾಕ್ಟರ್ ರಾಜ್ಕುಮಾರ್ ರೋಡ್ ಇದು. ಏನಾಯ್ತು ರೋಡಿಗೆ ಕಾಣಿಸ್ತದಲ್ಲ, ಇದು ಡಾಕ್ಟರ್ ರಾಜ್ಕುಮಾರ್ ರೋಡು. ಅಪ್ಪ ಸಾಕಾಯ್ತು ಅಂದ್ಕೊಳ್ರಿ. ಬಟ್ ಅಂತ ಏನು ಟಯರ್ಡ್ ಅನಿಸಿಲ್ಲ. ಏನಕ್ಕೆ ಅಂದರೆ ಅಷ್ಟೊಂದು ಓಡಾಡಲಿಲ್ಲ, ಬೇರೆ 4 ಪ್ಲೇಸ್ ನೋಡಿರೋದು. ಈಗ ಒಂದು ಅವರ್ ಒಳಗಡೆ ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತಾರಂತೆ. ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳೋರೆ, ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬಿಟ್ಟು ಚಾಮುಂಡಿ ಬೆಟ್ಟ ದರ್ಶನ ಎಲ್ಲ ಮಾಡಿಕೊಂಡು ಬರಲಿ ಅವರು. ಯಾಕಂದರೆ ನಾನು ದರ್ಶನ ಮಾಡೋಕ್ಕಾಗಲ್ಲ. ಯಾಕಪ್ಪ ಅಂತ ಕೇಳಿದ್ರೆ ಸಿಕ್ಕಾಪಟ್ಟೆ ರಶ್ ಐತೆ. ಆ ಕಾರಣದಿಂದ ಹೋಗಿ ದರ್ಶನ ಮಾಡ್ಕೊಂಡು ಬರಲಿ. ಹೋಗಿ ಬಂದಮೇಲೆ ಡೈರೆಕ್ಟಾಗಿ ಪೂಜಾರಿ ಫಿಶ್ ಲ್ಯಾಂಡ್ಗೋ ಇಲ್ಲ ಬೇರೆ ಎಲ್ಲಿ ಊಟಕ್ಕೆ ಸೈಡ್ಗೆ ಹಾಕೋದೋ ಗೊತ್ತಿಲ್ಲ. ಪೂಜಾರಿ ಫಿಶ್ ಲ್ಯಾಂಡ್ ಹೋಗೋಣ ಅಂತ ಹೇಳೋರೆ. ನೋಡಬೇಕು ಅಲ್ಲಿಗೆ ಹೋಗ್ತಾರಲ್ಲ ಬೇರೆ ಕಡೆ ಹೋಗ್ತಾರೋ ನೋಡೋಣ. ಟೈಮ್ ಇತ್ತು ಅಂದರೆ ಇಲ್ಲಿಂದ ಪೂಜಾರಿ ಫಿಶ್ ಲ್ಯಾಂಡು ಕರೆಕ್ಟಾಗಿ 8 ಕಿಲೋಮೀಟ್ರ್ ತೋರಿಸ್ತೈತೆ ಅವ್ರ ಲೊಕೇಶನ್ನು. ನೋಡ್ಬೇಕು ಏನು ಮಾಡ್ತಾರೋ. ಫಸ್ಟು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಬನ್ನಿ. ನಾನು ಹೋಗಿ ಟೀ ಕುಡ್ಕೊಂಬರ್ತೀನಿ, ಸಾಯಂಕಾಲ ಆಯ್ತಲ್ಲ ಅಂತ. ಟೀ ಕುಡ್ಕೊಂಬರೋಣ. ಸ್ನೇಹಿತರೆ, ಕಸ್ಟಮರ್ ಕರ್ಕೊಂಬಂದು ಸೀದಾ ನಾವು ಚಾಮುಂಡಿ ಹಿಲ್ಸ್ ಹತ್ರ ಬಿಟ್ಟಿದ್ದೀರಿ. ನಮ್ಮ ಬಲರಾಮನಿಗೆ ಫೈನಲಿ ಒಂದೇನು ಪಾರ್ಕಿಂಗ್ ಸಿಕ್ಕೈತೆ. ಕರೆಕ್ಟಾಗಿ ಬಂದುಬಿಟ್ಟು B1 ಅಲ್ಲ B2 ಹತ್ರ ಪಾರ್ಕಿಂಗ್ ಹಾಕಿರೋದು. ಫುಲ್ಲು ಕ್ರೌಡ್ ಅಂದ್ಕೊಳ್ರಿ, ಮೇಲೆ ಎಲ್ಲೂ ಪಾರ್ಕಿಂಗ್ ಸಿಕ್ಕಿಲ್ಲ. ಅದಕ್ಕೆ ಇವಾಗ ಕೆಳಗಡೆ ಹಾಕಿದರೆ ಕಸ್ಟಮರ್ ಜೊತೆ ನಾವು ಹೋಗೋಣ. ಹೋಗಿ ದರ್ಶನಕ್ಕಲ್ಲ, ಸುಮ್ಮನೆ ಹೋಗ್ಬಿಟ್ಟು ಒಂದು ನಮಸ್ಕಾರ ಹಾಕೊಂಡ್ಬಿಡೋಣ ಬನ್ನಿ. ಕ್ರೌಡು ಜಾಸ್ತಿ ಇದ್ದಿದ್ದ ಕಾರಣ ನಮ್ಮ ಕಸ್ಟಮರ್ ಕೂಡ ದರ್ಶನ ಮಾಡಲಿಲ್ಲ. ಬೇಡ ಬನ್ನಿ ಸರ್, ಈ ಕ್ರೌಡಲ್ಲಿ ಪಾಪ ಮಕ್ಕಳನ್ನೆಲ್ಲ ಕರ್ಕೊಂಡು ದರ್ಶನ ಮಾಡೋಕ್ಕಾಗಲ್ಲ ಅಂತಂದರು. ಅದಕ್ಕೆ ಸೀದಾ ಇವಾಗ ವಾಪಸ್ ಹೋಗ್ತಾಯಿರಿ ಕಾರ್ ಕಡೆಗೆ. ಸಿಕ್ಕಾಪಟ್ಟೆ ಕ್ರೌಡ್ ಅಂದ್ಕೊಳ್ರಿ. ಪಾಪ ಅವರು ದರ್ಶನ ಮಾಡೋಕ್ಕಾಗಲಿಲ್ಲ, ಅಷ್ಟು ದೂರದಿಂದ ಬಂದು. ನಾವು ದರ್ಶನ ಮಾಡೋಣ ಅಂದ್ಕೊಂಡೆ, ಬಟ್ ದರ್ಶನ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಚಾಮುಂಡೇಶ್ವರಿ ದರ್ಶನ ಮಾಡೋಣ. ಸ್ನೇಹಿತರೆ, ಫೈನಲಿ ಪಾಪ ಕಸ್ಟಮರು ದರ್ಶನ ಮಾಡಲಿಲ್ಲ, ನಾನು ದರ್ಶನ ಮಾಡಲಿಲ್ಲ. ವಾಟ್ ಡು ಯು ಸೇ ಅಬೌಟ್ ದರ್ಶನ? Fantastic, amazing, very peaceful. But you did it from outside, right? Yeah, that doesn't matter. You are there at temple's place, but in the circumstances of. But what about like a crowd? What do you say about crowd? It's a huge crowd because of weekend. Fantastic. ವೀಕೆಂಡ್ ಆಗಿರೋದಕ್ಕೆ ಬೇಡ ಕತೆ, ಸಿಕ್ಕಾಪಟ್ಟೆ ಕ್ರೌಡ್ ಅಂದ್ಕೊಳ್ರಿ. ಬರ್ರಿ ಇವಾಗ ಸೀದಾ ನಾವು ಡಿನ್ನರ್ ಮಾಡ್ಬಿಡೋಣ. ಮಳೆ ಒಂದು 2 ನಿಮಿಷದಲ್ಲಿ ಬೀಳುತ್ತೆ. ಪಕ್ಕ ಪಾರ್ಕಿಂಗಿಂದ ಆಚೆ ಹೋಗೋಷ್ಟೊತ್ತು ಗ್ಯಾರಂಟಿ ಮಳೆ ಬೀಳುತ್ತೆ. ಬನ್ನಿ ಹೋಗೋಣ. ಸ್ನೇಹಿತರೆ, ಆಚೆ ಬರ್ತಾ ಇದ್ದಂಗೆ ಮಳೆ ಸ್ಟಾರ್ಟ್ ಆಗೋಯ್ತು. ನೋಡ್ಬೋದು ಜೋರಾಗಿ ಮಳೆ ಬೀಳ್ತೈತೆ. ಎಕ್ಸ್ಪೆಕ್ಟ್ ಮಾಡಿದ್ದೆ ಬೆಳಗ್ಗೆಯಿಂದ ಯಾಕೆ ಮಳೆ ಬೀಳಿಲ್ಲ, ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಮಳೆ ಬೀಳ್ತೈತೆ, ಇಲ್ಲಿ ಯಾಕೆ ಮಳೆ ಬೀಳ್ತಾಯಿಲ್ಲ ಅಂತ. ಇಲ್ಲಿ ನೋಡ್ರಿ ಯಾವ ರಿಪಾಟಿ ಮಳೆ ಬೀಳ್ತೈತೆ. ಬೆಂಗಳೂರಲ್ಲಿ ಗಾಡಿ ಓಡಿಸೋರು ಹುಷಾರು ನೋಡ್ಕೊಂಡು ಓಡಿಸ್ರಪ್ಪ. ಮರಗಳು ಸಿಕ್ಕಾಪಟ್ಟೆ ಫ್ಲಡ್ಸ್ ಎಲ್ಲ ಆಗ್ತೈತೆ ಆ ಕಾರಣದಿಂದ. ಬನ್ನಿ ಕೆಳಗಡೆ ಹೋಗ್ಬಿಡೋಣ. ಸ್ನೇಹಿತರೆ, ಇನ್ನೂ ಬೆಟ್ಟ ಇಳಿದೇ ಇಲ್ಲ. ಅಷ್ಟು ಬೇಗ ಏನೋ ಹೆಚ್ಚು ಕಮ್ಮಿ ಮಾಡ್ಕೊಂಡವ್ರು ಯಾರೋ ವೈಟ್ ಬೋರ್ಡರ್ ಯಾರೋ. ಫುಲ್ಲು ಜಾಮ್ ಆಗ್ಬಿಡ್ತೈತೆ, ನೋಡ್ಬೋದು ಭಯಂಕರ ಜಾಮ್ ಆಗೈತೆ. ಇನ್ನೂ ಕೆಳಗಡೆ ಬೆಟ್ಟ ಇಳಿಯೋಕ್ಕೆ ಇನ್ನೂ 1.5 ಕಿಲೋಮೀಟ್ರ್ ಐತೆ. ಅಷ್ಟು ಬೇಗ ಜಾಮ್ ಮಾಡಿರ್ತವ್ರೆ. ಏನಂತ ಮನುಷ್ಯನ ಮಿಗ್ತಾರಲ್ಲ, ಇಲ್ಲಿ ರೈಟ್ ಸೈಡಲ್ಲಿ ಹೋಗಿ ಸಾಯ್ತವ್ರೆ. ಏನಕ್ಕೆ ಆ ಕಡೆಯಿಂದ ಬರೋ ಗಾಡಿಗಳು ಅದು ಹೆಂಗೆ ಬರ್ತಾವೋ ಏನೋ ಗೊತ್ತಿಲ್ಲ. ಎಲ್ಲ ಹೋಗೋವಾಗ ಅಲ್ಲಿ ಸಾಯ್ತವ್ರೆ. ಇನ್ನೊಂದು ಎಷ್ಟು ತಗೋತ ಗೊತ್ತಿಲ್ಲ. ಕೆಳಗಡೆ ಇಳಿಸೋದಕ್ಕೆ ಸಿಕ್ಕಾಪಟ್ಟೆ ಜೋರು ಮಳೆ. ನೋಡ್ತಾ ಇರುವಾಗ ನೀವೇ ಭಯಂಕರ ಮಳೆ ಹೊಡಿತೈತೆ ಚಾಮುಂಡಿ ಬೆಟ್ಟದಲ್ಲಿ. ಬಟ್ ಏನು ಮಾಡ್ಕೊಂಡು ಏನಾಗೈತೆ ಅಂತ ಗೊತ್ತಿಲ್ಲ, ಏನಕ್ಕೆ ಜಾಮ್ ಆಗೈತೆ ಅಂತ. ಸ್ನೇಹಿತರೆ, ಜಾಮ್ಗಿ ಎಲ್ಲ ಮುಗಿಸ್ಕೊಂಡು ಸೀದಾ ನಾವು ಬಂದಿರೋದೆ ಪೂಜಾರಿ ಫಿಶ್ ಲ್ಯಾಂಡ್ ಹತ್ರ ಊಟ ಮಾಡೋಣ ಅಂತ. ಟೈಮ್ ಬಂದು 10 ಕಾಲು ಆಗ್ಬಿಡೈತೆ. ನಮ್ಮ ಬಲರಾಮನ ಕ್ಲೀನಾಗಿ ತೊಳ್ಸ್ಕೊಂಬಂದಿದೆ. ಅಣ್ಣ ಒಂದು ರೇಂಜಿಗಳಿದ್ದೇವೆ ನೋಡ್ರಿ. ಬೆಳಗ್ಗೆ ಎದ್ದು ಒರೆಸ್ಕೊಂಬಿಡೋಣಂತೆ, ಅದೇನು ದೊಡ್ಡ ವಿಷಯ ಅಲ್ಲ. ಯಾಕಂದ್ರೆ ಕಂಟಿನ್ಯೂಸ್ ಆಗಿ ಮಳೆ ಬೀಳ್ತಾರ ಕಾರಣಕ್ಕೆ ನಾವೇನು ಮಾಡೋಕ್ಕಾಗಲ್ಲ. ಎಲ್ಲ ನಮ್ಮ ವೆದರು ಬೀಳಲೇಬೇಕು ಮಳೆ.
ಇನ್ನು ತಣ್ಣಗಾಗಬೇಕು ಎಲ್ಲ ಕಡೆ. ಈ ಬಿಸಿ ತಡಿಯೋಕ್ಕಾಗ್ತಾಯಿಲ್ಲ. ಬರೀ ಹೋಗ್ಬಿಟ್ಟು ಒಳ್ಳೆ ಊಟ ಗೀಟ ಮಾಡ್ಕೊಂಡು ಬರೋಣ, ಒಂದು ಮೀನಿಗೆ ತಿನ್ಕೊಂಡು. ಕಸ್ಟಮರು ಫುಲ್ಲು ಖುಷಿಯಾಗೋರೆ ಈ ಹೋಟೆಲ್ ನೋಡ್ಬಿಟ್ಟು. ಕೇಳಿದ್ರು ಯಾವ ಹೋಟೆಲ್ ಚೆನ್ನಾಗಿದೆ ಅಂತ. ಹನುಮಂತ ಪಲಾವ್ ಹೇಳಿದೆ, ಬಟ್ ಅಲ್ಲಿ ಬೇಡ ಸರ್ ಅಂತಂದರು. ಇವಾಗ ಪೂಜಾರಿ ಫಿಶ್ ಲ್ಯಾಂಡ್ ಹೇಳಿದ್ದೀನಿ. ಸರಿ ಆಯಿತು, ಅದು ರಿವ್ಯೂ ಆಮೇಲೆ ಅದು ಫೋಟೋಸ್ ಎಲ್ಲ ನೋಡ್ಬಿಟ್ಟು ಇಲ್ಲೇ ಹೋಗೋಣ, ತುಂಬ ಸಖತ್ತಾಗೈತೆ, ದೊಡ್ಡದಾಗೈತೆ ಅಂತಂದರು. ಅದಕ್ಕೆ ಇಲ್ಲೇ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಓಕೆ ಬರೀ ಹೋಗೋಣ. ನಮ್ಮ ಕಸ್ಟಮರು ಮ್ಯಾಂಗ್ಳೂರ್ ಸ್ಟೈಲ್ ಫುಡ್ ತಿನ್ನಬೇಕು ಅಂತಂದ್ರು. ಅದಕ್ಕೆ ಮ್ಯಾಂಗ್ಳೂರ್ ಏನಕ್ಕೆ ಸರ್, ಇಲ್ಲ ಪೂಜಾರಿ ಫಿಶ್ ಲ್ಯಾಂಡ್ ಸಿಗುತ್ತೆ ಅಂದ್ಬಿಟ್ಟು ನೀರು ದೋಸೆ, ಚಿಕನ್ ಗೀ ರೋಸ್ಟು, ಫಿಶ್ ಕರ್ರಿ ಅವ್ರಿಗೆ ಸ್ವಲ್ಪ ಎಲ್ಲ ಆರ್ಡ್ರ್ ಮಾಡೋರೆ. ಇಲ್ಲಿ ಒಳ್ಳೆ ಮ್ಯಾಂಗ್ಳೂರ್ ಸ್ಟೈಲು ಊಟ ಬಾರ್ಸೋಣ ಬನ್ನಿ. ಇವಾಗ ಊಟ ಎಲ್ಲ ತಿಂದು ಮುಗಿಸಿ ಬಂದು ಇವಾಗ ಕಾರಲ್ಲಿ ಕೂತಿದ್ದೀನಿ. ಊಟ ಓವರಾಲ್ ಎಲ್ಲ ಸಖತ್ತಾಗಿತ್ತು. ಬಟ್ ಬಾಂಗ್ಡಾ ತಾವಾ ಫ್ರೈ ತರಿಸಿದ್ರೆ ಅದೇನೋ ವರ್ಷ್ಟ ಮಾಡಿಬಿಟ್ಟಿದ್ದೆ ಅದನ್ನು. ಅದು ಬಿಟ್ಟು ಇನ್ನೆಲ್ಲ ಸಖತ್ತಾಗಿತ್ತು. ನೀರು ದೋಸೆನೂ ಸಖತ್ತಾಗಿತ್ತು, ಚಿಕನ್ ಗೀ ರೋಸ್ಟು ಚೆನ್ನಾಗಿತ್ತು, ಎಲ್ಲ ಸಖತ್ತಾಗಿತ್ತು. ಬಟ್ ಅದೊಂದು ಚೆನ್ನಾಗಿರಲಿಲ್ಲ. ಮಳೆ ಅಂತೂ ಸರಿಯಾಗಿ ಇಕ್ತಾಯ್ತು ಅಂದ್ಕೊಳ್ರಿ, ನಿಲ್ತಾನೆ ಇಲ್ಲ, ನಿಲ್ಲೋ ಮಾತು ಕಾಣಿಸ್ತಾ ಇಲ್ಲ. ತೋರಿಸಿ ನೋಡ್ರಿ ಯಾವ ಪಾರ್ಟಿ ಹೊಡಿತೈತೆ ಮಳೆ ಅಂತ ನೋಡ್ಬೋದು. ಸರಿಯಾಗಿ ನಿಲ್ತಾನೆ ಐತೆ, ಸರಿಯಾಗಿ ಹೊಡಿತೈತೆ ಅಂದ್ಕೊಳ್ರಿ ಲೆಕ್ಕಾಚಾರದಲ್ಲಿ. ಈ ಪಾರ್ಟಿ ಹೊಲ್ದ್ರೆ ಪಕ್ಕ ಇವತ್ತು ನೈಟ್ ಮಲ್ಗೋದು ಕಷ್ಟನೇ ಕಾರಲ್ಲಿ. ಯಾಕಂದರೆ ಸೀಟ್ಸ್ ಎಲ್ಲ ಬೇಗ ತಣ್ಣಗೆ ಆಗ್ಬಿಡುತ್ತೆ. ಬೆಡ್ಶೀಟ್ ಬೇಗ ತಂದಿಲ್ಲ ನಾನು, ಯಾವ ಮರದಿ ಅದೊಂದು ಮರೆತು ಬಂದ್ಬಿಟ್ಟೆ. ಬಂದಮೇಲೆ ಅನ್ನಿಸ್ತಾಯಿತ್ತು, ಛೇ ಬೆಡ್ಶೀಟ್ ಮರ್ತೋಗಿ ಬಂದ್ಬಿಟ್ಟೆ ಅಂತ. ಬೆಡ್ಶೀಟ್ ಇಲ್ಲ, ನೋಡಬೇಕು ಅಲ್ಲಿ ಹೋಗ್ಬಿಟ್ಟು ಏನೋ ಕೇಳಬೇಕು ನಮ್ಮ ಕಸ್ಟಮರ್ನ, ಸರ್ ಅವ್ರ ಥರ ಒಂದು ಬೆಡ್ಶೀಟ್ ಗಿಶೀಟ್ ಇಸ್ಕೊಡಿ ಅಂತ. ಯಾಕಂದರೆ ಅವರು ರೂಮು ಇಲ್ಲಾಂದರೆ ಅದನ್ನು ಹೋಮ್ ಸ್ಟೇ ಮಾಡಿಬಿಟ್ಟಿದ್ರೆ ಅಲ್ಲೇ ಡೈರೆಕ್ಟಾಗಿ ಇರ್ತಾಯಿತ್ತು ನಮಗೆ ಅಂತ ಫೆಸಿಲಿಟಿ. ಇದವ್ರು ಯಾವುದೋ ಒಂದು ಮನೆ ಬುಕ್ ಮಾಡ್ಕೊಂಡು, ಅಂದರೆ ಮನೆ ಹತ್ರನೂ ಅಲ್ಲ, ಅದು ಯಾವುದೋ ಒಂದು ಅಪಾರ್ಟ್ಮೆಂಟ್ ಥರ ಬುಕ್ ಮಾಡ್ಕೊಂಡವ್ರೆ. ಅದರಲ್ಲೇ ನೈತೋ ಇಲ್ಲೋ ಏನೋ ಗೊತ್ತಿಲ್ಲ. ಒಂದು ಮಾತು ಕೇಳಿ ನೋಡೋಣ. ಯಾಕಂದರೆ ಈ ಮಳೆಯಲ್ಲಿ ಇಷ್ಟು ತಣ್ಣಗಿರೋ ಇದರಲ್ಲಿ ಮಲ್ಗೋಕ್ಕಾಗಲ್ಲ. ಬಟ್ ಆಮೇಲೆ ಗುಡುಗು ಅಷ್ಟೇ, ಮಿಂಚು ಅಷ್ಟೇ ಸರಿಯಾಗಿ ಹೊಡಿತದೆ ಅಂದ್ಕೊಳ್ರಿ. ಯಪ್ಪ ಫುಲ್ ರೋಸ್ಟು. CNG ಇನ್ನೂ ಕರೆಕ್ಟಾಗಿ ಎಷ್ಟೋ ಇನ್ನೊಂದು ಅರ್ಧ ಟ್ಯಾಂಕ್ ಐತೆ ಕರೆಕ್ಟಾಗಿ. CNG ಅರ್ಧ ಟ್ಯಾಂಕು ನೋಡ್ತಾ ಇರ್ಬೋದು, ಕರೆಕ್ಟಾಗಿ ಅರ್ಧ ಟ್ಯಾಂಕ್ ಐತೆ. ಪೆಟ್ರೋಲು ಫುಲ್ಲು ನಿಲ್ಲಾಕ್ಬಿಟ್ಟಿದೆ. ಪೆಟ್ರೋಲ್ ಒಂಚೂರು ಹಾಕಿಸ್ಕೊಬೇಕು. ಪೆಟ್ರೋಲ್ ಅಷ್ಟೊಂದು ಡ್ರೈ ಆಗಿ ಬಿಡಬಾರ್ದು. ನಾನು ಲಾಸ್ಟ್ ಟೈಮೇ ಒಂದು ವೀಡಿಯೋಲ್ಲಿ ಹೇಳಿದ್ದೆ ಡ್ರೈ ಆಗಿ ಬಿಡಬಾರ್ದು ಅಂತ. ಈ ಟ್ರಿಪ್ಪು ಹೋಗಿ ಬಂದಮೇಲೆ ಒಂದು 1000 ರೂಪಾಯಿ 1500 ರೂಪಾಯಿ ಹಾಕ್ಸ್ಬಿಡ್ಬೇಕು. ಅಷ್ಟೊಂದು ಡ್ರೈ ಆಗಿ ಬಿಡಬಾರ್ದು. ಯಾಕಂದರೆ ಯಾವಾಗ ರಿಸರ್ವಲ್ಲೇ ಓಡ್ತಾಯಿದ್ರೆ ಅದು ಪಂಪ್ ಹೋಗ್ಬಿಡ್ತದೆ. ಬನ್ನಿ ಇವಾಗ ಡೈರೆಕ್ಟಾಗಿ ಹೋಗ್ಬಿಟ್ಟು ಕಸ್ಟಮರ್ ಡ್ರಾಪ್ ಮಾಡಿಬಿಡೋಣ. ಡ್ರಾಪ್ ಮಾಡಿದ್ಮೇಲೆ ನಾವು ಆರಾಮಾಗಿ ಬೇರೆ ಏನೂ ಕೆಲಸ ಇಲ್ಲ, ಪಾಚಿ ಮಾಡೋದೆ. ಬೆಳಗ್ಗೆ ಒಂದು 8-9 ಗಂಟೆಗೆ ಆರಾಮಾಗಿ ಇವ್ರು ಇಲ್ಲಿಂದ ಓಡ್ತಾರೆ ಅಂತ ನನಗೆ ಗೊತ್ತಾಗೋಯ್ತು. ಯಾಕಂದರೆ ಮಕ್ಕಳಿರೋದಲ್ಲ, ಚಿಕ್ಕ ಮಕ್ಕಳು ಗುರು, ಅದಕ್ಕೇ ಅವರು ಪಕ್ಕ ಬೆಳಗ್ಗೆ ಲೇಟಾಗಿ ಓಡೋದು, ಬೇಗ ಅಂತೂ ಓಡೋಲ್ಲ. ಇವಾಗ ಆಲ್ರೆಡಿ ಒಬ್ಬ ಪಾಪು ತಿಂತಾನೆ ಮಲ್ಕೊಂಬಿಡ್ತು, ಫುಲ್ ಟಯರ್ಡ್ ಆಗ್ಬಿಟ್ಟಿತ್ತು. ಅದಕ್ಕೆ ಬೆಳಗ್ಗೆಯಿಂದ ಓಡಾಡ್ತಾನೆ ಇತ್ತಲ್ಲ, ಅದರಲ್ಲಿ ಬೇರೆ ಝೂ ಅಲ್ಲಿ ಸಿಕ್ಕಾಬಿಟ್ಟೆ ಓಡಾಡೈತೆ ಪಾಪು. ಆ ಕಾರಣದಿಂದ ಸುಸ್ತಾಗ್ಬಿಟ್ಟವೆ. ಬೆಳಗ್ಗೆ ಆರಾಮಾಗಿ ಮಡಿಕೇರಿ ಕಡೆ ಹೋಗೋಣ. ಮಡಿಕೇರಿನೂ ಅಲ್ಲ, ಕುಶಾಲನಗರ ಕಡೆ ಹೋಗೋಣ. ಕುಶಾಲನಗರದಲ್ಲೆಲ್ಲ ಮುಗಿಸ್ಕೊಂಡು ಆಮೇಲೆ ಮಡಿಕೇರಿಗೆ ಹೋಗೋಣ. ಹೋಮ್ ಸ್ಟೇ ಯಾವುದೋ ಬುಕ್ ಮಾಡೋರೆ ಅಂತಂದರು. ನೋಡ್ಬೇಕು ಅದು ಹೆಂಗೈತು. ಫೋಟೋಸ್ ಎಲ್ಲ ಸಖತ್ತಾಗೈತೆ, ಬಟ್ ರಿಯಾಲಿಟಿಯಲ್ಲಿ ನೋಡಬೇಕು, ಅದು ಮೇಯ್ನ್ ಬಂದಿರೋದು. ಫೋಟೋಸಲ್ಲಿ ಎಲ್ಲ ಹೋಮ್ ಸ್ಟೇ ಸಖತ್ತಾಗಿರ್ತದೆ, ಅಲ್ಲಿ ಹೋದ್ಮೇಲೆ ಅದ್ರ ಪಿಕ್ಚರ್ ಗೊತ್ತಾಗೋದು. ಬನ್ನಿ ಇವಾಗ ಅವ್ರ ರೂಮ್ ಹತ್ರಕ್ಕೆ ಹೋಗೋಣ. ಅಲ್ಲಿ ಹೋಗ್ಬಿಟ್ಟು ಡ್ರಾಪ್ ಮಾಡೋಣ ಫಸ್ಟು. ಸ್ನೇಹಿತರೆ, ಆಗಲೇ ಹೇಳ್ದಂಗೆ ನಿಮಗೆ ಕಸ್ಟಮರ್ ಯಾವುದೋ ಮನೆ ಮಾಡೋರೆ ಅಂತ ಹೇಳತ್ನಲ್ಲ, ದೇವ್ರಂತ ಮಂಚಾಗೋರು ಕಸ್ಟಮರು. ಸೀರಿಯಸ್ಸಾಗಿ ಹೇಳಬೇಕು ಅಂತಂದರೆ ನಾನು ಎಷ್ಟೆಷ್ಟೋ ಫೋರ್ಸ್ ಮಾಡಿದೆ, ಸರ್ ಬೇಡ ಸರ್ ನಾನು ಕಾರಲ್ಲೇ ಮಲ್ಕೊತೀನಿ ಆರಾಮಾಗಿ ಅಂತಂದರೆ, ಇಲ್ಲ ನೀವು ಬರಲೇಬೇಕು ಅಂದ್ಬಿಟ್ಟು ಇಲ್ಲಿ ಕರ್ಕೊಂಬಂದು ಒಂದು ಬೆಡ್ ಹಾಸ್ಕೊಟ್ಟವ್ರೆ. ಬೆಡ್ಡು ಆಮೇಲೆ ಬೆಡ್ಶೀಟ್ ಕೊಟ್ಟವ್ರೆ, ತಲ್ದಿ ಮೈತೆ. ನಮ್ಮ ಬಲರಾಮನ ಎಲ್ಲಪ್ಪ ಅಂತ ನೀವು ಕೇಳ್ಬೋದು. ನಮ್ಮ ಬಲರಾಮನ ಸೇಫಾಗಿ ಒಂದು ಜಾಗದಲ್ಲಿ ನಿಲ್ಲಿಸ್ಬಿಟ್ಟು ಬಂದಿದ್ದೀನಿ. ಅಲ್ಲಿ ಒಂದು ಕಾಣಿಸ್ತಾನೋ ಇಲ್ಲ, ಲೈಟ್ ಹಾಕ್ತಿರ್ರಿ, ಕಾಣಿಸ್ತದೆ ಅಲ್ಲಿ ನೋಡ್ಕೊಳ್ರಿ. ಇವಾಗ ಅಲ್ಲಿ ಲೈಟ್ ಬ್ಲಿಕ್ ಆಗುತ್ತೆ ನೋಡ್ರಿ, ಅಲ್ಲವನೇ ಬಲರಾಮ ಕರೆಕ್ಟಾಗಿ ನೋಡ್ತಾ ಇರ್ಬೋದು. ಅಲ್ಲಿ ಹಾಕ್ಬಿಟ್ಟು ಸೀದಾ ರೂಮ್ ಬಂದಿದ್ದೀನಿ. ಇದು ಆ್ಯಕ್ಚುಲಿ ನಾನಿರೋದು ಬಂದ್ಬಿಟ್ಟು ಪ್ರೆಸೆಂಟ್ ಕಿಚನಲ್ಲಿ ಇದು ಹಾಸಿಗೆ ಕೊಟ್ಟಿರೋದು. ಬಟ್ ಇದು ಹೇಳಿಲ್ಲ, ಇದು ಯಾರು ಈ ಮನೇನ ಆಕ್ಯುಪೈ ಮಾಡ್ದಂಗಿಲ್ಲ, ಅದಕ್ಕೆ ಇದನ್ನು ಬಾಡಿಗೆ ಬಿಟ್ಬಿಡೋನೆ ಓನರು. ನಮ್ಮ ಕಸ್ಟಮರು ಈ ಕಡೆ ರೂಮಲ್ಲಿ ಅವರೇ ಇಬ್ಬರೆಲ್ಲ ಇರೋದು. ಆ ಕಾರಣದಿಂದ ಆರಾಮ ಅವ್ರಿಗೂ ಸಾಕಾಯಿತು, ಇಷ್ಟು ದೊಡ್ಡ ಮನೆ ಏನಕ್ಕೆ ಅಂತ ಪಾಪ ಅವರು ಕರ್ಕೊಂಬಂದು ಮಲ್ಕೊಳ್ಳಿ ಸರ್, ನೀವು ಕಾರಲ್ಲಿ ಯಾಕೆ ಮಲ್ಕೊತೀರಾ, ಅದು ಬೇರೆ ಮಳೆ ಬೇರೆ ಬೀಳ್ತಾ ಇದೆ. ನಮಗೊಂಥರನೋ ಖುಷಿ ಆಯಿತು. ಬಟ್ ಏನೋ ಒಂದು ಸ್ವಲ್ಪ ನಮ್ಮ ಕಡೆ ಕರುಣೆ ಐತಲ್ಲಪ್ಪ ಅಂತ. ಮೇನ್ ಬೇಕಾಗಿರೋದು ಅದು ಗುರು. ಅವರು ಕರೀಲಿ ಬಿಡಲಿ ತಿನ್ನಿಸ್ಲಿ ಏನೇ ಮಾಡಲಿ, ಒಂದು ಮಾತು ಕರೀತಾರೆ ಗೊತ್ತಾ, ಅದ್ರಲ್ಲಿ ತೃಪ್ತಿ ಆಗಿಬಿಡುತ್ತೆ. ಬಟ್ ಕರ್ಕೊಂಬಂದು ಅವರೇ ಕೈ ಹಿಡ್ಕೊಂಬಂದು ಕರ್ಕೊಂಬಂದು ಮಲಗಿಸೋ ಗೊತ್ತಾ, ಅವಾಗ ಇನ್ನೂ ನೆಕ್ಸ್ಟ್ ಲೆವೆಲ್ ಫೀಲ್ ಅನ್ಸ್ಬಿಡ್ತು ಅಂದ್ಕೊಟ್ರಿ ಕಸ್ಟಮರ್ ಬಗ್ಗೆ. 60 ರೂಪಾಯಿ ಎಲ್ಲ ಒಂದು 500 ರೂಪಾಯಿ ಕಮ್ಮಿನೇ ಕೊಟ್ಬಿಡ್ರಿ, ಬೇಜಾರೇ ಅನ್ಸಲ್ಲ ಇಂಥ ಟೈಮಲ್ಲಿ. ಬನ್ನಿ ಚಕ್ಕಂತ ಮಲ್ಕೊಳ್ಳೋಣ. ಬೆಳಗ್ಗೆ 6 ಗಂಟೆ ಎದ್ದು ರೆಡಿ ಆಗಿಬಿಡೋಣ. ಯಾಕಂದರೆ ಕಸ್ಟಮರ್ 8 ಗಂಟೆಗೆ ಹೇಳೋರೆ. 8 ಗಂಟೆ ರೆಡಿ ಆಗಿಬಿಡಿ ಸರ್,
ಹೊಟ್ಬಿಡೋಣ, ಯಾಕಂದರೆ ಮತ್ತೆ ಲೇಟ್ ಆಗಿಬಿಟ್ರೆ ಅಲ್ಲೂ ಏನೋ ಪ್ಲೇಸಸ್ ನೋಡೋಕ್ಕಾಗಲ್ಲ ಅಂತ. ಅದಕ್ಕೆ 8 ಗಂಟೆಗೆ ಚಕ್ಕಂತ ರೆಡಿಯಾಗಿರಬೇಕು. ನಾವು 6 ಗಂಟೆಗೆ ಎದ್ಬಿಡೋಣ, ಯಾಕಂದರೆ ಒಂದೇ ಸಿಂಗಲ್ ಬಾತ್ರೂಮ್ ಇರೋದು. ಕಸ್ಟಮರ್ ಎದುರೋಕ್ಕಿಂತ ಮುಂಚೆ ಪಟ್ಟಂತ ಸ್ನಾನ ಮಾಡ್ಕೊಂಡು ಬಂದು ಮಲ್ಕೊಂಬಿಡೋಣ. ಚಲೋ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇನ್ನು ಮುಂದಿನ ವಿಡಿಯೋಲಿ ಸಿಗೋಣಂತೆ. ಬಟ್ ಇನ್ನೂ ಈ ಸೀರೀಸ್ ಕಂಟಿನ್ಯೂ ಆಗುತ್ತೆ. ಇದು ಡೇ 1. ಡೇ 2 ನೆಕ್ಸ್ಟು ಕುಶಾಲನಗರ ಮಡಿಕೇರಿಯಿಂದ ಸ್ಟಾರ್ಟ್ ಮಾಡ್ತೀನಿ. ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬಾಯ್.